ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಬನ್ನಿ ದೇವರ ವಾಕ್ಯವನ್ನು ನೋಡುವ. ನಾವು ನೋಡಿದ್ವಿ, ಇಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಕಾಯಿನ್ ಮತ್ತು ಹೇಬೆಲ್ ಅಣ್ಣ ತಮ್ಮಂದಿರ ಚರಿತ್ರೆಯನ್ನು ನಾವು ನೋಡಿದ್ವಿ. ಮುಂದುವರೆದ ಭಾಗವಾಗಿ ಈ ದಿನ ಏನಾಯಿತು, ಜನಾಂಗಗಳು ಬೆಳೀತಾ ಹೋದವು. ನಂತರ ಏನಾಗುತ್ತೆ, ಇಲ್ಲಿ ಕಲೆಗಳ ಉತ್ಪತ್ತಿ ಅಂತ ಬೈಬಲಲ್ಲಿ ನಾವು ನೋಡ್ತೀವಿ. ನೋಡ್ರಿ, ಇಲ್ಲಿ ಇವನು ಕಿನ್ನರಿ ಕೊಳಲುಗಳನ್ನು ನುಡಿಸುವನು, ಮೂಲ ಪುರುಷನು. ಛಲ ಎಂಬುವಳು ತಾಬುಲ್ ಕಾಯನನನ್ನು ಎತ್ತಳು. ಅವನು ಕುಲುಮೆ ಮಾಡಿ ತಾಮ್ರದ ಆಯುಧಗಳನ್ನು ಕಲ್ಪಿಸಿದವನು. ಹೀಗೆ ಏನಾಗುತ್ತೆ ಅಂದರೆ, ನಾವು ಜನಾಂಗಗಳು ಬೆಳೀತಾ ಹೋದಾಗ ಕಬ್ಬಿಣ ತಾಮ್ರದ ಬಳಕೆಗಳು ಆಯುಧಗಳನ್ನ ಅವರು ಮಾಡೋದಕ್ಕೆ ಶುರು ಮಾಡ್ತಾರೆ. ನಾವು ನೋಡಿದ್ವಿ, ಆದಾಮ ಅವಳನ್ನ ತೋಟದಿಂದ ಹೊರಗೆ ಕಳಿಸಿದಾಗ ವ್ಯವಸಾಯ ಮಾಡುವಂಥ ತಿಳುವಳಿಕೆಯೂ ಸಹ ದೇವದೂತರು ಆದಾಮ್ಗೆ ಹೇಳ್ಕೊಟ್ಟಿದ್ರು ಅಂತ ನಾವು ನೋಡಿದ್ವಿ. ಈ ಯುಗದಲ್ಲಿ ಏನಾಗುತ್ತೆ, ಇವರು ಕಬ್ಬಿಣ ಮತ್ತು ತಾಮ್ರಗಳಿಂದ ಆಯುಧಗಳನ್ನ, ಕಿನ್ನರಿಗಳನ್ನ, ಕೆಲವೊಂದು ವಸ್ತುಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಂದಿನ ವಿಷಯ ಜಲಪ್ರಳಯ. ನೋಡ್ರಿ, ಸುಮಾರು ಆಗಿನ ಕಾಲದಲ್ಲಿ 650-700 ವರ್ಷ ಬದುಕ್ತಿದ್ರು ಅಂತ ನಾವು ನೋಡಿದ್ವಿ. ಇಲ್ಲಿ ಜನಗಳು ಎಷ್ಟೆಷ್ಟು ವರ್ಷ ಬದುಕ್ತಾರೆ ಅನ್ನೋದು ಸಹ ಬೈಬಲಿನಲ್ಲಿ ಅವರು ಬದುಕಿದಂಥ ವರ್ಷಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದಾಮನು 130, ಆದಾಮನು ಒಟ್ಟು 930 ವರ್ಷ ಬದುಕಿ ಸತ್ತನು. ಅಂದರೆ ನಮ್ಮ ಮೂಲ ತಂದೆ ಆದಾಮನು 930 ವರ್ಷ ಬದುಕಿ ಸತ್ತನು. ಇವನೇ ಲಾಂಗೆಸ್ಟ್, ಅಂದರೆ ತುಂಬ ಕಾಲ ಬದುಕಿದಂಥ ವ್ಯಕ್ತಿ, ನಮ್ಮ ಮೂಲ ತಂದೆ ಆದಾಮನು. ನಂತರ ಇದರ ಒಂದು ವರ್ಷಗಳು ಬದುಕೋದು ಕಮ್ಮಿ ಮಾಡ್ತಾ ಹೋಗ್ತಾರೆ ದೇವರು. 1500 ವರ್ಷ, 800 ವರ್ಷ, ಹೀಗೆ ಕಮ್ಮಿ ಮಾಡಿಕೊಂಡು 500 ವರ್ಷ ಈ ಥರ ಮಾಡಿಕೊಂಡು ದೇವರು ಬದುಕಿರುವಂಥ ಆಯುಸ್ನ ದೇವರು ಕಮ್ಮಿ ಮಾಡಿಕೊಂಡು ಬರ್ತಾರೆ ಅಂತ ನಾವು ಇಲ್ಲಿ ಬೈಬಲ್ನಲ್ಲಿ ನಾವು ನೋಡಬಹುದು. ಈಗ ನಾವು ಜಲಪ್ರಳಯದ ಬಗ್ಗೆ ನಾವು ನೋಡೋಣ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹೆಚ್ಚಲು ಪಾಪ ಭೂಮಿ ಮೇಲೆ ಹೆಚ್ಚಾಗ್ತಾ ಬಂತು. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿರಲ್ಲ, ಅವರು ಭ್ರಷ್ಟರಾದ್ದರಿಂದ ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷವಾಗಲಿ ಅಂದನು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಆದಾಮನ ನಾವು ನೋಡ್ತೀವಿ. ಒಟ್ಟು 930 ವರ್ಷ ಅವನಿಗೆ ದೇವರು ಆಯುಸ್ನ ಕೊಟ್ಟರು. ಇಲ್ಲೇನು ಹೇಳ್ತಾ ಇದ್ದಾರೆ, ದೇವರು ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. ಎಲ್ಲಿ 930 ವರ್ಷ, ಇಲ್ಲಿ ನೋಡಿದಾಗ 120 ವರ್ಷ ಆಯುಸ್ನ ದೇವರು ನಿಗದಿ ಮಾಡ್ತಾರೆ. ಜನರಲ್ ಆಗಿ ಎಲ್ಲರಿಗೂ 120 ವರ್ಷ ಮಾತ್ರ ಆಯುಸ್ನ ದೇವರು ಕೊಡ್ತಾರೆ. ಯಾಕಂದರೆ ಪಾಪಗಳು ಹೆಚ್ಚಾಗಿದ್ವು. ಆ ಕಾಲದಲ್ಲಿ ಅವರು ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚು
ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ನಾವು ನೋಡಿದ್ವಿ 7 ದಿನ ದೇವರು ಎಷ್ಟು ಅದ್ಭುತವಾದಂಥ ಸೃಷ್ಟಿಗಳನ್ನ ಮಾಡಿದ್ವಿ ಅಂತ ಹಿಂದಿನ ವಿಡಿಯೋಗಳಲ್ಲಿ ನಾವು ನೋಡಿದ್ವಿ. ಆದರೆ ದೇವರಿಗೆ ಒಂಥರ ಪಶ್ಚಾತ್ತಾಪ ಆಗೋಗ್ಬಿಡ್ತು. ಯಾಕೆ ನಾನು ಇಷ್ಟೊಂದು ಸುಂದರವಾದಂಥ ಭೂಮಿ ಮಾಡಿದೆ, ಆದರೂ ಸಹ ಮನುಷ್ಯನು ನನ್ನ ಮಾತನ್ನು ಕೇಳುತ್ತಿಲ್ವಲ್ಲ ಅಂತ ಬಹಳವಾಗಿ ದೇವರಿಗೆ ಪಶ್ಚಾತ್ತಾಪ ಆಯಿತು. ನಾನು ಸೃಷ್ಟಿಸಿದ ಮನುಷ್ಯನ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಉಂಟಾಯಿತು. ಮನುಷ್ಯರೊಂದಿಗೆ ಸಕಲ ಮೃಗ ಪಕ್ಷಿಗಳನ್ನು ಅಳಿಸಿಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ನೋಡ್ರಿ, ದೇವರು ಈಗ ನಾವು ಏನಾದರೂ ಒಂದು ಸುಂದರವಾದಂಥ ವಸ್ತು ಮಾಡ್ತೀವಿ, ಅದು ನಮ್ಮ ಮಾತನ್ನ ಕೇಳಲಿ ಅಂತ ನಾವು ಮಾಡ್ತೀವಿ. ಈಗ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲಿಲ್ಲ ಅಂದಾಗ ಎಷ್ಟು ನೋವಾಗ್ತಿದೆ. ಅವ್ರನ್ನ ನೋಡ್ಕೊಂಡಿರ್ತೀವಿ, ಅವ್ರನ್ನ ಬೆಳೆಸ್ತೀವಿ, ಅವ್ರನ್ನ ಸಾಕ್ತೀವಿ. ನಾವು ಹೇಳೋಂಥ ಮಾತುಗಳು ಎಷ್ಟೋ ಕುಟುಂಬದಲ್ಲಿ ನಾವು ನೋಡಬೇಕಾದ್ರೆ ತಂದೆ ತಾಯಿ ಮಾತುಗಳನ್ನ ಮಕ್ಕಳು ಕೇಳಲ್ಲ. ಆವಾಗ ಹೆತ್ತಂಥ ತಂದೆ ತಾಯಿಗೆ ಬಹಳ ದುಃಖ ಆಗ್ತಿದೆ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಿಲ್ಲ ಅಂತ. ಹಾಗೆ ಸೃಷ್ಟಿಕರ್ತನಾದ ಯೆಹೋವ ದೇವರಿಗೂ ಸಹ ದುಃಖಗೊಂಡನು, ನನ್ನ ಮಾತನ್ನ ವಿಧೇಯರಾಗಲಿಲ್ವಲ್ಲ ಅಂತ. ಆದ್ದರಿಂದ ತಾನು ಮಾಡಿದಂಥ ಸೃಷ್ಟಿಗಳನ್ನೆಲ್ಲ ಅಳಿಸ್ಕೊಡ್ಬೇಕು ಭೂಮಿಯಿಂದ ಅಂತ ತೀರ್ಮಾನ ಮಾಡ್ಕೊತಾರೆ ದೇವರು. ಆದರೆ ಒಬ್ಬ ಮನುಷ್ಯ ಮಾತ್ರ ದೇವರಿಗೆ ಭಯಪಡುವಂಥ, ಭಕ್ತಿ ತೋರಿಸುವಂಥ ಮನುಷ್ಯನಿದ್ದನು. ಮುಂದಿನ ಭಾಗದಲ್ಲಿ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ